ಯಾರು ಕಟ್ಟಿಲ್ದಿರೋ ಮನೆ ಕಟ್ಟಿಬಿಟ್ಟಿದ್ದೀರಾ? ಎಂಥ ಜನ ಗುರು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಕಾವ್ಯ ಲೋಕ. ನಾನು ನಿಮ್ಮ ದೊಡ್ಡಬಳ್ಳಾಪುರದ ಸೊಸೆ. ತುಂಬ ಕಮೆಂಟಲ್ಲಿ ಇದರಲ್ಲಿ ಏನು ಯಾರು ಕಟ್ಟಿಲ್ದಿರೋದು ಕಟ್ಬಿಟ್ಟಿದ್ದೀರಾ ಅಂತಾರೆ. ನಾನು ಹೇಳಿದ್ನ ನಾನು ಒಬ್ಬಳೇ ಕಟ್ಟಿದ್ದೀನಿ ಅಂತ. ಇದು ನನ್ನ ಚಾನಲ್ಲು, ನನ್ನ ಮೆಮೊರಿಬಲ್ಗೋಸ್ಕರ ನಾನು ಹಾಕ್ಕೊತಾ ಇರೋದು. ಆಲ್ಮೋಸ್ಟ್ 2.5 ಮಂತ್ ಆಗ್ತಾಯಿದೆ. ನಾನು ಎಲ್ಲೂ ಕೂಡ ಒಂದು ಫೋಟೋ ಒಂದು ವಿಡಿಯೋ ಕೂಡ ನಾನು ಹಾಕಿರಲಿಲ್ಲ ಗ್ರೂಪ್ ಪ್ರವೇಶದವರೆಗೂ. ಅದಾದಮೇಲೆ ಇದು ನನ್ನ ಚಾನಲ್ಲು, ನನ್ನ ಇದರಲ್ಲಿ ಇರಬೇಕು ಅಂದ್ಬಿಟ್ಟು, ನನ್ನ ಮೆಮೊರೇಬಲ್ಗೋಸ್ಕರ ಏನೇನಾಯಿತು ಅಂದ್ಬಿಟ್ಟು ವೀಡಿಯೋಸ್ನ ನಾನು ಹಾಕ್ತಾ ಇರೋದು. ಬಿಟ್ಟಾಕಿ ಅವ್ರು ಅಂದ್ಕೊಳ್ಳಿ, ತಲೆ ಕೆಡಿಸ್ಕೊಳಲ್ಲ ನಾನು. ಅದಾದಮೇಲೆ ಈ ಗ್ರೂಪ್ ಪ್ರವೇಶದ್ದು ನಾನು ಹೇಳ್ತಾ ಇದ್ದೀನಿ. ನಮ್ಮ ಗ್ರೂಪ್ ಪ್ರವೇಶ ಇದ್ದಿದ್ದು ಸೋಮವಾರ. ಶನಿವಾರ ಸಾಯಂಕಾಲ ಆದ್ರೂ ಇನ್ನು ಕೆಲಸ ನಡೀತಾ ಇತ್ತು. ವೆಲ್ಡಿಂಗ್ ಕೆಲಸ ನಡೀತಾ ಇತ್ತು, ಪೇಂಟ್ ಕೆಲಸ ನಡೀತಾ ಇತ್ತು, ಮತ್ತು ವುಡ್ ವರ್ಕ್ದು ಆ ಕೆಲಸ ನಡೀತಾ ಇತ್ತು. ಇಷ್ಟು ಕೆಲಸದ ಮಧ್ಯೆ ನಮಗೆ ಕರೆಂಟ್ ಕೆಲಸ ಬ್ಯಾಲೆನ್ಸ್ ಆಯಿತು. ನಾವು ಬೇರೆಯವ್ರಿಗೆ ಹೇಳಿದರೆ ಅವರು ಎಷ್ಟೊತ್ತವರೆಗೂ ನಾವು ಕಾದ್ರಿ ಅಂದರೆ ಶನಿವಾರ ನೈಟ್ವರೆಗೂ ನಾವು ಕಾದ್ರಿ, ಬರ್ತೀನಿ ಅಂದ್ಬಿಟ್ಟು ಬಂದಿಲ್ಲ. ನಮ್ಮ ಯಜಮಾನ್ರು ಎಲೆಕ್ಟ್ರಿಷನ್ನೇ, ಆದರೆ ಕೆಲಸ ಇದ್ದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಬೇರೆಯವ್ರಿಗೆ ಹೇಳಿದ್ದು. ಬಂದಿಲ್ಲ. ನೋಡಿ, ಈ ಲೈಟ್ ಅಂಟೋದಕ್ಕೆ ಮುಖ್ಯ ಕಾರಣ ಆಗಿರೋದಂದರೆ 4 ಜನ ಅಂತ ಹೇಳ್ಬೋದು. ಫಸ್ಟು ನಮ್ಮ ಯಜಮಾನ್ರು, ಅದಾದಮೇಲೆ ನಮ್ಮ ಚಿಕ್ಕಣ್ಣ, ಅದಾದಮೇಲೆ ನಮ್ಮ ತಮ್ಮ ನವೀನ, ಆಮೇಲೆ ನೂತನಣ್ಣ. ಇಷ್ಟು ಜನ ಅಂದರೆ ಅವ್ರ ಫ್ರೆಂಡ್ಸು ಇದ್ದಾರೆ. ನೂತನಣ್ಣ ಮತ್ತು ನವೀನ್ ಅನ್ನೋರು ಅವ್ರ ಫ್ರೆಂಡ್ಸು. ನಮ್ಮ ಯಜಮಾನ್ರು ಎಲೆಕ್ಟ್ರಿಷನ್ ಆಗಿ ಕರೆಂಟೇ ಇಲ್ಲ ಗ್ರೂಪ್ ಪ್ರವೇಶಕ್ಕೆ ಅಂದರೆ ಚೆನ್ನಾಗಿರಲ್ಲ ಅಂಥೇಳಿ, ಇಲ್ಲ ನೀವು ಮಾಡಿ ನಾವು ಇರ್ತೀರಿ ಅಂದ್ಬಿಟ್ಟು ಅಷ್ಟೊತ್ತವರೆಗೂ, ಯಾವಾಗ ಅಂದರೆ ಶನಿವಾರ 10:30ಗೆ ಬಂದವರು ಭಾನುವಾರ ಬೆಳಗ್ಗೆ 5 ಗಂಟೆವರೆಗೂ ಇಲ್ಲೇ ಇದ್ದಾರೆ. ಅಂದರೆ ಅವ್ರಿಗೇನು ಕೆಲಸ ಬರಲ್ಲ, ಅವ್ರು ಕೆಲಸ ಮಾಡಲ್ಲ. ನಮ್ಮ ಯಜಮಾನ್ರ ಜೊತೆಗಿದ್ದು ನಿದ್ದೆ ಬರಬಾರ್ದು, ಇದು ಕೆಲಸ ಆಗಬೇಕು, ಒಬ್ಬರನ್ನೇ ಬಿಟ್ಬಿಟ್ಟು ಹೋದರೆ ಬೇಕಾದ್ರೆ ಹೋಗಿ ಮಲಗಿಬಿಡ್ತಾರೆ, ಸಾಕಾಗೈತೆ ಅವ್ರಿಗೆ ಅಂದ್ಬಿಟ್ಟು ಹೋಗಿ ಮಲಗಿಬಿಡ್ತಾರೆ. ನಾಳೆ ಏನು ಕರೆಂಟ್ ಇರಲ್ಲ ಅಂದ್ಬಿಟ್ಟು, ನಾಳೆ ಮಾಡೋಕ್ಕಾಗೋದು ಇಲ್ಲ ಅಂದ್ಬಿಟ್ಟು ಅವ್ರು ಅಷ್ಟೊತ್ತವರೆಗೂ ಇಡೀ ನೈಟ್ 4 ಜನನೂ ಸೇರಿ ಈ ಲೈಟ್ನ ಅಂಟಿಸಿದ್ದಾರೆ. ಅವತ್ತು ಮಾಡಿಲ್ಲ ಅಂದರೆ ಬೆಳಗ್ಗೆ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ಯಾರೂ ಕೂಡ ಬರಲ್ಲ ಟೈಮ್ಗೆ ಅನ್ನೋದು ಅವಾಗ ತುಂಬಾ ಅರ್ಥ ಆಯಿತು. ಅದು ಯಾರೇ ಫ್ರೆಂಡ್ಸ್ ಇರ್ಬೋದು, ಯಾರೇ ಇದು ಮಾಡ್ಬೋದು, ನಮ್ಮ ಟೈಮಿಗೆ ಬರಲ್ಲ ಅಷ್ಟೇ. ಅದೊಂದಂತೂ ಅರ್ಥ ಮಾಡ್ಕೊಬೇಕು. ಕಷ್ಟ ಬಿದ್ದರು ಅವರು ಓಡಾಡ್ತಾನೆ ಇದ್ದರು. ನೈಟೆಲ್ಲ ತಿರ್ಗಾ ಕೆಲಸ ಮಾಡಿದ್ರು ನಮ್ಮ ಯಜಮಾನ್ರು ಅವರೆಲ್ಲ ಸೇರಿ. ಅವರೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ 5 ಗಂಟೆ ಅಂದರೆ 6 ಗಂಟೆಗೆ ಬಂದು ಮಲಗಿದ್ರು ಅವರು. ತಿರ್ಗಾ ನಾವೆದ್ದು ತಿರ್ಗಾ ಇನ್ನೊಬ್ರೇನು ಟೈಲ್ಸ್ ಆ್ಯಸಿಡ್ ವಾಶ್ ಅವ್ರು ಬರಬೇಕಾಗಿತ್ತು. ಭಾನುವಾರ ಬೆಳಗ್ಗೆನೇ ಬರ್ತೀನಿ ಅಂದರು. ಅವ್ರೂ ಬಂದಿಲ್ಲ. ನಾವು 10 ಗಂಟೆವರೆಗೂ ಕೇಳಿದ್ರಿ, ಅವರೂ ಬಂದಿಲ್ಲ. ಇದಾಗಲ್ಲ ಕೆಲಸ ಅಂದ್ಬಿಟ್ಟು ನಾವೇ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು, ಬೇರೆ ಕೆಲಸ ಐತೆ ಅಂದ್ಬಿಟ್ಟು. ತಿರ್ಗಾ ಇದಾಗಲ್ಲ ಅಂದ್ಬಿಟ್ಟು ನಮ್ಮ ಚಿಕ್ಕಣ್ಣ ಸ್ವಲ್ಪ ಮಾಡಿದ್ದ ಕ್ಲೀನಿಂಗ್ ಈ ನೈಟೆಲ್ಲನೂ, ಸಿಮೆಂಟ್ ಬಿದ್ದಿರೋದೆಲ್ಲನೂ. ಅದ್ರ ಜೊತೆಗೆ ನನ್ನ ಫ್ರೆಂಡಿನ ಬಂದಿದ್ಲು, ನಮ್ಮ ಅತ್ತಿಗೆ, ನಮ್ಮ ದೊಡ್ಡಣ್ಣ, ನಾವು ಇಷ್ಟು ಜನನೂ ಇಡೀ ಮನೇನ ಕ್ಲೀನ್ ಮಾಡ್ಕೊಂಬಂದ್ರಿ. ಇದೇ ನಮಗೆ ಮಧ್ಯಾಹ್ನ ಆಗೋಯ್ತು. ಇದ್ರ ಸೆಂಟ್ರಲ್ಲಿ ನಮ್ಮ ಯಜಮಾನ್ರು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ತಿರ್ಗಾ ಮೇಲ್ಗಡೆ ಒಂದು ರೂಮ್ ಇದೆ, ಅದಕ್ಕೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿರಲಿಲ್ಲಲ್ಲ, ಅದನ್ನು ಬಂದು ಕಂಪ್ಲೀಟ್ ಮಾಡ್ಕೊತಾ ಇದ್ರು. ನಾವು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಬೇರೆ ಏನಿದೆ ಸ್ವಲ್ಪ ಕೆಲಸ ನೋಡಿಕೊಂಡು ಅದು ಇದು ಐಟಮ್ ತೊಗೊಂಬರೋದು, ಇಲ್ಲಿ ಇರೋದು ಅಡ್ಜಸ್ಟ್ ಮಾಡ್ಕೊತಾ ಇದ್ರಿ. ಆದ್ರೂ ಇನ್ನೂ ಮೇಲೆ ಕಂಪ್ಲೀಟ್ ಆಗಿರಲಿಲ್ಲ ಕೆಲಸ, ಇದಾಗಲ್ಲ ಅಂದ್ಬಿಟ್ಟು ಆಮೇಲೆ ಕೆಲಸ ಡಿವೈಡ್ ಮಾಡಿಕೊಂಡು, ಯಾವಾಗ ನಾವು ಭಾನುವಾರ 1 ಗಂಟೆ ಆಗಿಬಿಟ್ಟಿದೆ, ಇನ್ನು ಐಟಮ್ಗಳು ಏನೂ ಬಂದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಪೂಜಾರಿಗಳು ಬರ್ತಾರೆ ಮತ್ತು ಭಟ್ರುಗಳು ಬರ್ತಾರೆ. ಸಾಯಂಕಾಲ ಪೂಜೆ ಇದೆ, ಏನು ಮಾಡೋದು ಅಂದ್ಬಿಟ್ಟು ಇದಾಗಲ್ಲ ಅಂದ್ಬಿಟ್ಟು ನಾನು ನಮ್ಮ ಚಿಕ್ಕಣ್ಣ ರೇಷನ್ ಅಂಗಡಿ ಕಡೆ ಹೋದ್ರಿ, ರೇಷನ್ನು ಮಾರ್ಕೆಟ್ಗೆ. ನಮ್ಮ ಅತ್ತಿಗೆ ನಮ್ಮ ದೊಡ್ಡಣ್ಣ ಬಂದ್ಬಿಟ್ಟು ಅವರು ತರಕಾರಿ ಕಡೆ ಹೋದರು. ಆಮೇಲಕ್ಕೆ ನಮ್ಮ ನವೀನ ಮತ್ತು ನೂತಣ್ಣನವರು ಬೇರೆ ಕೆಲ್ಸಕ್ಕೆ ಹೋದರು, ಅವರು ಐಟಮ್ ತೊಗೊಂಬರೋಕ್ಕೆ. ಎಲ್ಲ ಒಂದೊಂದು ದಿಕ್ಕಿಗೆ ಹೋದ್ರಿ. ನಮ್ಮ ಯಜಮಾನ್ರು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ತೊಗೊಂಡೋಗಿ ನಾವು ಬರೋ ಅಷ್ಟೊತ್ತಿಗೆ ಅರೌಂಡ್ 4:30 ಆಯಿತು ಅನಿಸುತ್ತೆ. ನಾವು ಬಂದು ತಿರ್ಗಾ ಪೂಜೆಗೆ ರೆಡಿ ಆಗಬೇಕು. ನಾನು
ಪೂಜೆಗೆ ರೆಡಿ ಆಗಬೇಕಂದ್ರೆ ನಾವು ಅಂದ್ಕೊಂಡ್ರಿ ದೇವ್ರ ಫೋಟೋ ಫಸ್ಟೇ ಆರ್ಡ್ರ್ ಕೊಡೋಕ್ಕೂ ನಮ್ಗೆ ಟೈಮ್ ಇರಲಿಲ್ಲ, ಸಿಗುತ್ತೆ ಅಂದ್ಬಿಟ್ಟು ಇಲ್ಲ ಇಬ್ಬರೂ ಹೋಗಬೇಕು ಅಂದರು. ತಿರ್ಗಾ ನಾವು ರೆಡಿಯಾಗಿ ದೇವ್ರ ಫೋಟೋ ತೊಗೊಂಬರಕ್ಕೆ ಹೋದ್ರಿ. ನಂದು ಖರ್ಚೇ ನನ್ನ ಫೋನಲ್ಲಿ ಮಿನಿಮಮ್ 2 ಲಕ್ಷವರೆಗೂ ಆಗಿದ್ದು. ಬರೀ ಯಾವಾಗ ಶನಿವಾರ ಭಾನುವಾರದಲ್ಲಿ ನಾನು ಖರ್ಚು ಮಾಡಿರೋದು ನನ್ನ ಫೋನಲ್ಲಿ 2 ಲಕ್ಷ. ಇಷ್ಟು ನೀರು ಹೋದಂಗೆ ಹೋಗ್ತಾ ಇರುತ್ತೆ. ಈ ಸರೌಂಡಿಂಗ್ ಹತ್ರ ಬಂದ್ಬಿಟ್ಟು ಏನಕ್ಕೆ ಖರ್ಚಾಯಿತು ಅನ್ನೋದಂತೂ ಗೊತ್ತಿಲ್ಲ. ಫೋನ್ಪೇ ಇರೋದಕ್ಕೆ ಯಾವುದಕ್ಕೆ ಎಲ್ಲೆಲ್ಲಿ ಮಾಡಿದ್ದೀರಿ ಅನ್ನೋದಂತೂ ಇತ್ತು. ಅದೇ ಕ್ಯಾಶ್ ಆಗಿರೋದು ದೇವರಾಣೆಗೂ ನೆನಪಿಟ್ಕೊಳಕ್ಕಾಗ್ತಾಯಿರಲಿಲ್ಲ. ಆ ರೇಂಜಿಗೆ ದುಡ್ಡು ಎಗ್ರಿಸ್ಕೊಂಡು ಹೋಗ್ತಾಯಿತ್ತು. ಅದಾದಮೇಲೆ ಬಂದು ನಾವು ಪೂಜೆಗೆ ರೆಡಿಯಾಗಿ ಕೂತ್ಕೊಂಡ್ರಿ. ಈಚೆ ನಾವು ಇಲ್ಲಿ ಕೂತ್ಕೊಂಡ್ರೆ ನಾವು ಮನೇದು ಎಲ್ಲಿದೆ ಐಟಮು ಏನಿದೆ ಅಂದ್ಬಿಟ್ಟು ನಮಗೆ ಗೊತ್ತಿರುತ್ತೆ, ಬಟ್ ಬೇರೆಯವ್ರಿಗೆ ಗೊತ್ತಿರಲ್ಲ. ಅದನ್ನು ಈಚೆ ಎಲ್ಲ ಸರೌಂಡಿಂಗು ನಮ್ಮ ಚಿಕ್ಕಣ್ಣ ಮತ್ತು ನೂತನಣ್ಣ ನವೀನಣ್ಣ ಅವರೆಲ್ಲನೂ ಈಚೆ ನೋಡ್ಕೊತಾಯಿದ್ರು. ಏನೇನು ಬೇಕು ಏನೇನು ಬೇಡ ಅಂದ್ಬಿಟ್ಟು ಅವರು ಮನೆಯವ್ರ ಥರ ನಿಂತ್ಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ನಮ್ಮದು ಯಾರೊಬ್ಬರು ಕೂಡ ನಮಗೇನು ಬೇಕು ಇದು ಎಲ್ಲಿದೆ ಅದು 2 ಸರ್ತಿ ತರಿಸ್ಬಿಟ್ಟಿದ್ರು. ಐಟಮ್ ಕೂಡ ನಾವು ತಂದಿದ್ದೀರಿ, ಅಲ್ಲಿರೋದೇನೋ ಮಿಸ್ ಆಗಿದೆ, ಇವಾಗ ಸಿಕ್ಕಿಲ್ವಾ ಸರಿ ತಗೊಂಬಂದ್ಬಿಡು. ಎಷ್ಟು ದುಡ್ಡು ಸುರಿದವ್ರೋ ಗೊತ್ತಿಲ್ಲ ಅವರು ಅವಾಗಂತೂ. ಯಾಕಂದರೆ ಮಾಡೋರು ಇರಬೇಕು, ನಾವು ಒಳಗಡೆ ಇರ್ತೀರಿ, ಈಚೆ ಹೋಗಿ ನೋಡೋಕ್ಕಾಗಲ್ಲ. ಒಂದು ಭಟ್ರ ಕೆಲಸದ ಹತ್ರನೂ ನಾವು ನೋಡೋಕ್ಕಾಗಲ್ಲ, ಹಂಗಾಗೋಗುತ್ತೆ. ಸೊ ಅವರೆಲ್ಲ ನಿಂತ್ಕೊಂಡು ಅವ್ರ ಮನೆ ಕಾರ್ಯ ಥರ ಅವ್ರದ್ದೇ ಇದು ಮನೆ. ನಾವು ಹೇಳ್ತಾಯಿದ್ವಿ ತುಂಬ ನಿಮ್ಮದೇ ಆಗ್ಬಿಟ್ಟೈತೆ ಮನೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ನಿಂತ್ಕೊಂಡು ಏನೂ ಕೊರತೆ ಇಲ್ದಿರ ಅವರೇ ಬಂದು ಪೂಜೆ ನೋಡಿಲ್ಲ ಆ ರೀತಿ ನಿಂತ್ಕೊಂಡು ಅಲ್ಲಿ ಊಟ ಬಡಿಸಿರೋದಾಗ್ಬೋದು, ನಾಷ್ಟದ್ದಾಗ್ಬೋದು, ಅಲ್ಲೇನಾದ್ರು ಐಟಮ್ ಇಲ್ಲ ಅನ್ಬೋದು, ಇಲ್ಲೇನಾದ್ರು ಪುರೋಹಿತರು ಕೇಳಿದ್ರು ಹೇಳ್ಬೋದು, ಎಷ್ಟು ಲೀಟ್ರ್ ಹಾಲು ತರಿಸಿದ್ರು ಹಾಲಿಲ್ಲ ಅನ್ನೋದು ಇರ್ಬೋದು. ಅಂದರೆ ಎಲ್ಲೆಲ್ಲಿ ಐಟಮ್ ಐತೆ ಅಂತಲೂ ಗೊತ್ತಾಗಲ್ಲ. ಆ ಟೈಮಿಂಗ್ ಇಲ್ಲಿ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿರುತ್ತೆ. ಅದನ್ನೆಲ್ಲನೂ ಮ್ಯಾನೇಜ್ ಮಾಡ್ತಾಯಿದ್ರು ನಮ್ಮ ಅಣ್ಣದಿರು ಅವರೆಲ್ಲನೂ. ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು. ಯಾಕಂದರೆ ನಾವು ಅಂದ್ಕೊಂಡಿರೋ ರೀತಿ ನೆಮ್ಮದಿಯಾಗಿ ನಾವು ಪೂಜೆ ಮಾಡಬೇಕು ಅಂದರೆ ಇವ್ರ ಸಪೋರ್ಟ್ ಇಲ್ದಿರ ಆಗಲ್ಲ. ಯಾಕಂದರೆ ನಿಮಗೆ ಗೊತ್ತು ಒಂದು ಫಂಕ್ಷನ್ ಅಂದರೆ ಏನಿರುತ್ತೆ ಅಂದ್ಬಿಟ್ಟು ಯಾರೊಬ್ಬರು ಕೂಡ ಬಂದು ಇದೆಲ್ಲಿದೆ ಅದೆಲ್ಲಿದೆ ಅಂತ ಒಬ್ಬರು ಕೂಡ ನಮಗೆ ಕೇಳ್ದವ್ರಿಲ್ಲ. ಆ ರೀತಿ ಮಾಡಿಕೊಂಡ್ರು. ಇಲ್ಲಿ ಮನೆಯಲ್ಲಾದರೆ ನಮ್ಮ ಅತ್ತಿಗೆ ನಮ್ಮ ಚಿಕ್ಕಮ್ಮ ಅವರೆಲ್ಲ ಇದ್ದರು, ಅವ್ರು ನೋಡ್ಕೊತಾಯಿದ್ರು, ಈಚೆ ಅವ್ರು ನೋಡ್ಕೊತಾಯಿದ್ರು. ತುಂಬ ಖುಷಿಯಾಯಿತು. ಬಟ್ ಆ ಒಂದು ಪೀಕಲ್ಲಿ ನಮಗೇನು ಮೈಂಡ್ ಬ್ಲಾಕ್ ಆಗಿಬಿಟ್ಟಿತ್ತು, ಏನಾಗ್ತಾಯಿದೆ ಏನಾಗಿಲ್ಲ ಅಂದ್ಬಿಟ್ಟು ಗೊತ್ತಿಲ್ಲ. ಅಷ್ಟು ನಮಗೆ ಯಾಕಂದರೆ ರೆಸ್ಟ್ ಇಲ್ಲ, ನಿದ್ದೆ ಇಲ್ಲ, ಟೆನ್ಷನ್ನು ಏನಾಗುತ್ತೆ ಏನಾಗಲ್ಲ ಅಂದ್ಬಿಟ್ಟು ಆ ರೀತಿ ನಡೆಯೋದ್ರಿಂದ ಅದಾದಮೇಲೆ ಅನ್ನಿಸ್ತು ಇಲ್ಲ ತುಂಬ ಚೆನ್ನಾಗಾಯಿತು, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಡೆಕೋರೇಷನ್ಗೆ ಹೇಳಿದರೆ ಅವರು ಬಂದಿಲ್ಲ, ಲೈಟಿಂಗ್ಸ್ ಅವ್ರಿಗೆ ಹೇಳಿದ್ರಿ ಅವರು ಮಾಡೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಆದ್ರೂ ನಮ್ಮದು ಚೆನ್ನಾಗಾಯಿತು ಅಂದ್ಬಿಟ್ಟು ನಮ್ಮದು ಪೂಜೆ ಆಯಿತು, ಚೆನ್ನಾಗಾಯಿತು ಅಂದ್ಬಿಟ್ಟು ನಾವು ತುಂಬಾ ಖುಷಿಪಟ್ರಿ. ನೀವು ನೋಡಿ ಹೇಗಿತ್ತು ಅಂದ್ಬಿಟ್ಟು ಹೇಳಿ ತುಂಬ ಬ್ಲೆಸ್ಸಿಂಗ್ ಮಾಡಿದ್ರು. ವಿಡಿಯೋ ನೋಡಿ ನೀವು ಬ್ಲೆಸ್ಸಿಂಗ್ ಮಾಡಿ. ನಾನು ಎಲ್ಲೂ ಕೂಡ ಮನೆ ಕಟ್ಟಿರೋ ಸ್ಟಾರ್ಟಿಂಗಿಂದನೂ ವಿಡಿಯೋ ಆಗಲಿ ಫೋಟೋ ಆಗಲಿ ನಾನೆಲ್ಲೂ ಅಪ್ಲೋಡೇ ಮಾಡಿರಲಿಲ್ಲ. ಇದೊಂದು ನನ್ನ ಖುಷಿಗೆ ಇದಕ್ಕೆ ನಾನು ಮಾಡ್ತಾಯಿದ್ದೀನಿ. ಯಾಕೆ ಇವೆಲ್ಲ ಹೇಳ್ತಾಯಿದ್ದೀನಿ ಅಂದರೆ ಖುಷಿಗಿಲ್ಲ ಅಂದ್ರೂ ದುಃಖಕ್ಕಿರಬೇಕು ಅಂತಾರೆ. ಖುಷಿಗೆ ಎಲ್ಲರೂ ಬರ್ತಾರೆ, ಇದ್ದಾಗ ಎಲ್ಲರೂ ಬರ್ತಾರೆ, ಇಲ್ದಿದ್ದಾಗ ಬರೋರೆ ಅಂತೆ ನಮ್ಮವರು ಅಂದ್ಬಿಟ್ಟು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಯಾರು ಅಂದ್ಬಿಟ್ಟು ನಾನು ನೋಡಿಬಿಟ್ಟು ಹೇಳ್ತೀನಿ ಈ ಫೋಟೋದಲ್ಲಿ ಯಾರ್ಯಾರಿದ್ದಾರೆ ಏನೋ ಅಂದ್ಬಿಟ್ಟು. ಯು ಕ್ಯಾನ್ ಇಮ್ಯಾಜಿನ್ ಎಲ್ಲರೂ ಬರ್ತಾರೆ ಹಂಗೆ ಹಿಂಗೆ ಬರಲ್ಲ ಗುರು. ಅವ್ರವ್ರ ಕೆಲಸ ಅವ್ರವ್ರಿಗೆ ಹೆಚ್ಚಿರುತ್ತೆ. ನಮ್ಮಿದು ನಾವು ನೆಮ್ಮದಿಯಾಗಿ ಪೂಜೆ ಮಾಡಬೇಕು, ನಮ್ಮ ಕೆಲಸ ಅವ್ರು ತಗೊಂಡು ಮಾಡೋಕ್ಕೆ ಅವ್ರಿಗೇನು ಇದಿರಲ್ಲ. ಒಂದು ಫ್ರೆಂಡ್ಶಿಪ್ಪು ಒಂದು ರಿಲೇಷನ್ಶಿಪ್ಪು ಅಂದ್ಬಿಟ್ಟು ಬಂದಿರೋದಷ್ಟೇ. ಅವ್ರಿಗೇನು ನೈಟ್ ಪೂರ ಇರಬೇಕು ಅನ್ನೋದೇನಿದೆ ಹೇಳಿ? ಯಾರು ಇರ್ತಾರೆ ನಿದ್ದೆಗೆ ಇಟ್ಕೊಂಡು? ಯಾರು ಇರಲ್ಲ. ನಮಗೆ ನಾಳೆ ಕೆಲಸ ಇದೆ ಇದಿದೆ ಅಂದ್ಬಿಟ್ಟು ಎಲ್ಲರೂ ಇದು ಮಾಡ್ತಾರೆ.
ಬಂದ್ ಮಾಡಿದ್ದಾರೆ. ಅಂದರೆ ಈ ಒಂದು ದಿವಸದ್ದಲ್ಲ, ಆಲ್ ಓವರ್ ಜರ್ನಿ ನಾವು ಮನೆ ಕಟ್ಟಬೇಕಾದ್ರೆ ಅವರೆಲ್ಲನೂ ಖುಷಿಯಾಗಿ ಒಂದು ಮನೆ ಕಟ್ತಾಯಿದ್ದಾರೆ, ನಮ್ಮ ಅಣ್ಣ ಕಟ್ತಾಯಿದ್ದಾರೆ, ನನ್ನ ಫ್ರೆಂಡ್ ಮನೆ ಕಟ್ತಾಯಿದ್ದಾರೆ ಅಂದ್ಬಿಟ್ಟು ಅವರೆಲ್ಲ ಬಂದು ಜೊತೆಗಿದ್ದು ನಮ್ಮ ಮನೆ ಕಟ್ಟಿ ಒಂದು ಗೃಹ ಪ್ರವೇಶ ಹಂತಕ್ಕೆ ತಂದಿದ್ದಾರೆ ಅನ್ನೋದಂತೂ ನಿಜ. ಅದು ಒಂದು ಪ್ರೆಷರಲ್ಲಿ ಅವರು ನಮ್ಮ ನಾವಾದರೂ ಸ್ವಲ್ಪ ಮನೇಲಿರ್ತೀರಿ, ಅವರು ಓಡಾಡಿಕೊಂಡು ಅಮೌಂಟ್ ಎಲ್ಲಿದೆ ಇದು ಅಡ್ಜಸ್ಟ್ ಮಾಡಬೇಕು, ಇಷ್ಟು ನಾವು ಅಂದ್ಕೊಂಡಿದ್ದ ರೇಂಜ್ಗಿಂತ ಪೀಕಲ್ಲಿ ಖರ್ಚಾಗೋಯ್ತು, ಅಮೌಂಟ್ನ ಅಡ್ಜಸ್ಟ್ ಮಾಡಬೇಕು, ಇಲ್ಲ ಇನ್ನೊಂದು ಇದಕ್ಕೆ ಅಡ್ಜಸ್ಟ್ ಮಾಡಬೇಕು ಅನ್ನೋ ರೇಂಜಿಗೆ ಬಂದುಬಿಟ್ಟಿರ್ತೀರಿ. ಯಾಕಂದರೆ ಕೆಲ್ಸಗಳು ಲಾಸ್ಟ್ ಆಗ್ತಾ ಇರುತ್ತೆ, ಬ್ಯಾಲೆನ್ಸ್ ಇರೋ ಅಮೌಂಟ್ಗಳು ಕೊಡಬೇಕು ಅವ್ರವ್ರಿಗೆ. ಅದನ್ನು ನೋಡ್ಕೊತ ಅವ್ರ ಟೆನ್ಷನಲ್ಲಿ ಅವರು ಒಬ್ಬರನ್ನೇ ಬಿಟ್ಟಿದ್ದಿದ್ರೆ ಅಥವಾ ಇನ್ನೊಬ್ರು ಇದ್ದಿದ್ದರೆ ಅವರು ನೈಟೆಲ್ಲ ಕೆಲಸ ಮಾಡ್ತಾನೆ ಇರಲಿಲ್ಲ. ಯಾವುದೋ ಒಂದು ಹಾಗೆ ಒಂದು ಲೈಟ್ ಬಿಟ್ಟು ಆಮೇಲೆ ನೋಡ್ಕೊಳ್ಳೋಣ ಬಿಡು ಅಂತ ಇದ್ದರು. ಬಟ್ ಅವರೆಲ್ಲ ಇದ್ದು ಕೆಲಸ ಮಾಡಿಸಿದ್ದಾರೆ ಅಂದರೆ ಅದು ಗ್ರೇಟ್ ಅಂತ ಅನಿಸುತ್ತೆ. ಇವಾಗ ನೆನೆಸ್ಕೊಂಡ್ರೆ ಎಷ್ಟು ಬೇಗ ಎಷ್ಟು ಕೆಲಸ ಆಯ್ತಪ್ಪ ಅಂತ ಅನ್ನಿಸ್ಬಿಡತ್ತೆ. ಇದನ್ನೆಲ್ಲ ಹೇಳ್ಬೇಕಾ ಬೇಡವಾ ಅನ್ನೋದು ನನಗೆ ಗೊತ್ತಿಲ್ಲ. ಇದು ನನ್ನ ಪಾಯಿಂಟ್ ಆಫ್ ವ್ಯೂ, ನನಗನ್ಸಿರೋದು. ಇದು ನನ್ನ ಫಸ್ಟ್ ಅನುಭವ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇವರೇ ನೂತನಣ್ಣ ಅಂದ್ಬಿಟ್ಟು ನಮ್ಮ ಯಜಮಾನ್ರವ್ರ ಫ್ರೆಂಡು, ಎಲ್ಲದಕ್ಕೂ ಸಾಥ್ ಕೊಡ್ತಾ ಇದ್ದವರು. ಇವ್ರು ಬಂದು ನಮ್ಮ ಅಣ್ಣ, ಅತ್ತಿಗೆ, ನನ್ನ ತವ್ರ ಮನೆ, ಇನ್ನೊಬ್ಬರು ನಮ್ಮ ಚಿಕ್ಕಣ್ಣ ಅವರೇ, ಅವ್ರನ್ನೂ ತೋರಿಸ್ತೀನಿ. ಇವ್ರು ನಮ್ಮ ಮನೆ ತವ್ರ ಮನೆಯವರು. ಇವರೆಲ್ಲ ಬಂದು ಅಡುಗೆ ಮನೆ ಅಂದರೆ ಬಡಿಸೋದ್ರಿಂದ ಎದ್ದು ಅವರು ನೋಡ್ಕೊತಾ ಇದ್ದರು, ಇಷ್ಟೂ ಜನನೂ ನೋಡ್ಕೊತಾ ಇದ್ದರು. ಇಲ್ಲಿದ್ದಾರೆ ನೋಡಿ ಫಸ್ಟ್ ಇರೋರು ನಮ್ಮ ಚಿಕ್ಕಣ್ಣ, ಇವರೇ ನವೀನ್ ಅಂದ್ಬಿಟ್ಟು, ಅವರು ನಮ್ಮ ಯಜಮಾನ್ರ ಫ್ರೆಂಡು, ನನಗೆ ತಮ್ಮ. ಓಕೆನಾ? ಇವರೆಲ್ಲನೂ ಅಡುಗೆ ಮನೆ ಇನ್ಚಾರ್ಜ್. ಇಲ್ಲಿದೆ ನೋಡಿ ನಮ್ಮ ತವ್ರ ಮನೆ, ನಮ್ಮ ಚಿಕ್ಕಣ್ಣ, ದೊಡ್ಡಣ್ಣ, ನಮ್ಮ ಅತ್ತಿಗೆ, ನಮ್ಮ ಇಬ್ಬರು ಅಣ್ಣದಿರು ಇವರು. ಇವರೆಲ್ಲ ಸೇರಿಕೊಂಡೆ ನಮ್ಮ ಗೃಹ ಪ್ರವೇಶ ಆರಾಮವಾಗಿ ನಡೆಯೋಂಗೆ ಅವ್ರ ಪ್ರೆಷರ್ ತೊಗೊಂಡು ನಾವು ಆರಾಮಾಗಿ ಪೂಜೆ ಮಾಡೋಕ್ಕೆ ಸುಲಭ ಆಗಿತ್ತು. ಇದಂತೂ ನಿಜ. ಇಷ್ಟು ನಮ್ಮ ಮನೆ ಗೃಹ ಪ್ರವೇಶ, ಸತ್ಯನಾರಾಯಣ ಸ್ವಾಮಿ ಪೂಜೆ ಹಿಂದೆ ನಡೆದಿರೋ ಕಥೆಗಳು. ಆ ಟೈಮಲ್ಲಿ ವಿಡಿಯೋ ಹಿಡಿಬೇಕು, ಫೋಟೋ ಇಟ್ಕೊಬೇಕು ಅನ್ನೋದು ಕೂಡ ಇಲ್ಲ, ಆ ರೀತಿ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಇರಲಿ ಅಂದ್ಬಿಟ್ಟು ನಾನು ಈ ರೀತಿ ಹೇಳ್ಕೊಂಡದೆ. ಎಷ್ಟು ಜನಕ್ಕೆ ಇಷ್ಟ ಆಯಿತೋ ಇಲ್ವೋ ಅದಂತೂ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾ ಇಷ್ಟ ಆಗಿದೆ. ಯಾಕಂದರೆ ಇದು ನಮ್ಮ ಕತೆ, ನಮ್ಮ ಜೀವನ. ಈ ವಿಡಿಯೋ ಎಲ್ಲ ನೋಡಿ, ಅಂದರೆ ಈ ಫೋಟೋಗಳೆಲ್ಲ ನೋಡಿ ನಮ್ಮ ಗೃಹ ಪ್ರವೇಶಕ್ಕೆ ಬರೆದಿರೋರು ಕೂಡ ನಮ್ಮ ಗೃಹ ಪ್ರವೇಶ ಹೇಗಾಯಿತು ಅಂದ್ಬಿಟ್ಟು ಅವರು ಕಣ್ಣು ತುಂಬ್ಕೊಬೋದು, ಖುಷಿ ಪಡ್ಬೋದು, ಒಂದು ಆಶೀರ್ವಾದ ಕೂಡ ಮಾಡ್ಬೋದು ಅಂದ್ಬಿಟ್ಟು ನಾನು ವಿಡಿಯೋನ ಹಾಕ್ತಾಯಿದ್ದೀನಿ. ಇಷ್ಟು ತಿಂಗಳು ಹಾಕೇ ಇಲ್ಲ, ಎಲ್ಲರೂ ನೋಡಲಿ ಅಂದ್ಬಿಟ್ಟೆ ನಾನು ಹಾಕಿರೋದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.